ಎಲ್ಲೋ ಒಂದ್ ಕಡೆ ರಿಪಬ್ಲಿಕ್ ಆಫ್ ಹೊಳೆನರಸೀಪುರ ಅನ್ನಂಗ್ ಆಗ್ಬಿಟ್ಟಿದೆ ಆ ಕಪಿ ಮುಷ್ಟಿಯಿಂದ ಬಿಡಿಸ್ಕೊಂಡ್ ಬರೋದಕ್ಕೆ. ಅದು ಕಪಿ ಮುಷ್ಟಿಯಿಂದ ಬಿಡಿಸಿ ಆಗ್ಲೇ 8 ತಿಂಗಳಾಯ್ತಲ್ಲ. ಅದೆಲ್ಲ ಈಗೇನು ನಡೀತಾ ಇಲ್ಲ ಹೊಳೆನರಸೀಪುರದಲ್ಲಿ. ಜನ ನೆಮ್ಮದಿಯಾಗಿದ್ದಾರೆ ನಮ್ಮ ಹೊಳೆನರಸೀಪುರ ಕ್ಷೇತ್ರದಲ್ಲಿ. ಅದೊಂದು ನನಗೆ ಖುಷಿ. ಎಲ್ಲೋ ಒಂದ್ ಕಡೆ ಈಗ ರೇವಣ್ಣ ಇರ್ಬೋದು, ಅವ್ರ ಎಂಟೈರ್ ಫ್ಯಾಮಿಲಿ ಇರಬಹುದು, ಎಲ್ಲರೂ ಕೂಡ ರಾಜಕೀಯದಲ್ಲೇ ಇರುವಂತದ್ದು. ಅಫ್ಕೋರ್ಸ್ ನಿಮ್ ಫ್ಯಾಮಿಲಿನೂ ಕೂಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದಾನೆ ಇದ್ರು ಕೂಡ. ಸೊ ಎಲ್ಲೊಂದ್ ಕಡೆ ಅನ್ಸದ್ಯಾ ನಿಮ್ಗೆ ಅವ್ರಿಗಿರೋಷ್ಟು ಬೆನ್ನೆಲುಬಾಗಿ ಯಾರಾದ್ರೂ ನಿಲ್ಲೋರಿದಾರ? ನನ್ಗೆ ಹ್ಯಾವ್ ಯು ಎವರ್ ಥಾಟ್ ಅಬೌಟ್ ಇಟ್? ಅಲ್ಲ, ನಮ್ ತಾಯಿಯವರು 2000 ನಮ್ ತಾತ ತೀರ್ಕೊಂಡಾಗ ದಿಕ್ಕಿಲ್ದಂಗೆ ಆಗೋಯ್ತು ನಮ್ಮ ಕ್ಷೇತ್ರದಲ್ಲಿ. ಹೊಳೆನರಸೀಪುರದಲ್ಲಿ 2006 ಅಲ್ಲಿ ತೀರ್ಕೊಂಡ್ರು. ಆಗ ನಮ್ಮ ಕ್ಷೇತ್ರದಲ್ಲಿ ಒಂಥರ ಕಾರ್ಯಕರ್ತರಿಗೆ ಒಂಥರ ಕುಸ್ಬಿಟ್ರು. ಏನಾಯ್ತು ಏನು ಅವರು ತೀರ್ಕೊಂಡ್ರು. ಇನ್ನು ನಮ್ಮ ಮನೇಲಿ ನಮ್ಮ ತಾಯಿ, ನಾವು ಚಿಕ್ಕ ಹುಡುಗರು, ನಮ್ಮ ತಾಯಿ ಅದನ್ನ ಮಾಡ್ತಾರೋ ಇಲ್ವೋ ಅಂದಿತ್ತು. ಆಗಲೂ ಪಕ್ಷ ಗುರ್ಸಿ ನಮ್ಮ ತಾಯಿಗೆ ಟಿಕೆಟ್ ಕೊಡ್ತು. ನಮ್ಮ ತಾಯಿ ಅವತ್ತೇ 2 ಸಲ ಟಿಕೆಟ್ ತಗೊಂಡು ಸೋತಿರ್ಬೋದು. ಅವತ್ತು ಪಕ್ಷ ಉಳಿಸ್ಕೊ ಬಂದಿರೋದಕ್ಕೆ ನಾನು ಇವತ್ತು ಲೋಕಸಭೆಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಆಯ್ತು. ಅವತ್ತು ನಮ್ಮ ತಾಯಿ ಏನಾದರೂ ಮನೆ ಸೇರಿದ್ರೆ ಕಾರ್ಯಕರ್ತರು ಇರ್ತಿರ್ಲಿಲ್ಲ, ಕಾಂಗ್ರೆಸ್ಸು ಇರ್ತಿರ್ಲಿಲ್ಲ ಹೊಳೆನರಸೀಪುರದಲ್ಲಿ. ನಾನು ಇವತ್ತವರೆಗೂ ಇಷ್ಟರ ಮಟ್ಟಿಗೆ ಬಂದು ಮಾತಾಡೋಕ್ಕೂ ನಂಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಹೊಳೆನರಸೀಪುರ ಜನ ನಮ್ಮ ಕಾರ್ಯಕರ್ತರು ತುಂಬಾ ನೊಂದಿದ್ದಾರೆ. ಈಗೇನೋ ಒಂದು 50% ನೆಮ್ಮದಿಯಾಗಿದ್ದಾರೆ. ಅವ್ರ ಸಂತೋಷ ಸಿಗ್ಬೇಕು ನಮ್ಮ ಕ್ಷೇತ್ರದ ಜನತೆಗೆ ಅಂದ್ರೆ ನಾವು ಗೆಲ್ಬೇಕು. ಇದ್ರಲ್ಲಂತೂ ಗೆಲ್ಬೇಕು. 2008ರಿಂದ ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ನಲ್ಲಿ ಇದ್ದೀವಿ. ಅವರಿಗೆ ನೋಡಿದ್ರೆ ಪಂಚಾಯತಿಯಿಂದ ಹಿಡಿದು ಪ್ರಧಾನಿವರೆಗೂ ನೀವು ಅಧಿಕಾರ ಕೊಟ್ಟಿದ್ದೀರಾ. ನಾವು ಅವ್ರ ಮುಂದೆ 3 ಸಲ ಮಂಡಿ ಊರಿಗೆ ನಿಂತಿದ್ದೀವಿ. ದಯವಿಟ್ಟು ಮತ್ತೆ ಅದೇ ತರ ನಮ್ಗೆ ಅನ್ಯಾಯ ಮಾಡಬೇಡಿ. ನಾವು ನಿಮ್ಮನ್ನೇ ನಂಬಿದ್ದೀವಿ. ಈ ಸಲ ನನ್ನ ಮಗನ್ನ ನಿಮ್ಮ ಮಣ್ಣಿಗೆ ಹಾಕಿದ್ದೀನಿ ನಾನು. ನೀವು ಬೆಳೆಸ್ತೀರೋ, ಉಳಿಸ್ತೀರೋ, ಇಲ್ಲ ಬೀಳಿಸ್ತೀರೋ ನನ್ಗೆ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ನನ್ನ ಮಗ ಕೈ ಬಿಡಬೇಡಿ.